ಇವತ್ತಿನ ಅಡಿಗೆ ಮಾವಿನ ಹಣ್ಣಿನ ಅಂಡೂರ್ಲಿ. ಇದು ದಕ್ಷಿಣ ಕನ್ನಡದ ಪ್ರಸಿದ್ಧ ತಿನಿಸು. ಮೊದಲಿಗೆ ಮಾವಿನ ಹಣ್ಣು ಇದರ ಸಿಪ್ಪೆಯನ್ನು ತೆಗೆದು ಮಾವಿನ ಅಂಡೂರ್ಲಿಯಲ್ಲಿ ದಾಸಿಮೆ ಅಂದರೆ ಸಾಸಿವೆ ಕಾಳನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಈ ಅಡಿಗೆಯಲ್ಲಿ ಸಾಸಿವೆ ಒಂದನ್ನು ಮಾತ್ರ ಫ್ರೈ ಮಾಡಬೇಕು, ಮತ್ತು ಯಾವುದನ್ನು ಫ್ರೈ ಮಾಡಲಿಕ್ಕಿಲ್ಲ. ಈ ಅಡಿಗೆಯ ವಿಶೇಷ ಏನು ಅಂದರೆ ಯಾವುದನ್ನು ಕೂಡ ಬೇಯಿಸೋ ಹಾಗೂ ಕೂಡ ಇಲ್ಲ, ಬರೀ ಸಾಸಿವೆ ಒಂದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. 20 ಮಾವಿನ ಹಣ್ಣಿಗೆ ಅರ್ಧದಷ್ಟು ತೆಂಗಿನಕಾಯಿಯ ತುರಿಯನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಅಂದರೆ ಸಣ್ಣ ಮಾಡಿ ಅದಕ್ಕೆ ಹಾಕುವಂಥ ಪದಾರ್ಥ ಬೇರೆ ಏನು ಅಂದರೆ 1 ರುಚಿಗೆ ಉಪ್ಪು, 1 ಅಚ್ಚು ಬೆಲ್ಲ ಮತ್ತು ಅರಿಶಿನ ಪುಡಿ ಹಾಗೂ ಈಗ ತಾನೇ ಸಾಸಿವೆಯನ್ನು ಏನು ಫ್ರೈ ಮಾಡಿದ್ದೀವೋ ಅದು, ಹಾಗೆ ಮೆಣಸು ಕೂಡ. ಒಣಮೆಣಸನ್ನು 3 ಒಣಮೆಣಸನ್ನು ಫ್ರೈ ಮಾಡಿ ಅದನ್ನು ಹಿಡ್ಕೊಂಡು, ಅಂದರೆ ಹೆಚ್ಚಿನ ಮನೆಯಲ್ಲಿ ಫ್ರೈ ಮಾಡಿ ಇಟ್ಟಿರ್ತಾರೆ ಒಣಮೆಣಸನ್ನು, ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಅರಿಶಿನ ಹಾಕಿದ್ರು, ಬೆಲ್ಲ 1 ಅಚ್ಚು, ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅನ್ನೋರಿಗೆ ಬೆಲ್ಲ ಜಾಸ್ತಿ ಹಾಕೊಬೋದು, ಆ ಥರ. ಅರ್ಧ ಲೋಟ ನೀರು, ತೆಂಗಿನ ನೀರಿಗೆ ಈಗ ಗ್ರೈಂಡ್ ಮಾಡ್ತಾ ಇದ್ದಾರೆ. ಈಗ ಗ್ರೈಂಡ್ ಮಾಡಾಗಿದೆ. ಗ್ರೈಂಡ್ ಮಾಡಿದಂಥ ತೆಂಗಿನ ತುರಿಗೆ ಕೊನೆಯಲ್ಲಿ ಸಾಸಿವೆ ಫ್ರೈ ಮಾಡಿದ್ವು ಅದನ್ನು ಹಾಕಿ 2 ರೌಂಡ್ ಅಷ್ಟೇ. ಅದು ನೈಸ್ ಆಗಬಾರ್ದು, ನೈಸ್ ಆದರೆ ಕಹಿ ಬರುತ್ತೆ. ನೈಸ್ ಆಗಿದೆ ನೋಡಿ, ಅಂದರೆ ತುಂಬ ನೈಸ್ ಆಗಬಾರ್ದು ಸಾಸಿವೆ. ಇದನ್ನು ಈಗ ಮಾವಿನ ಹಣ್ಣಿಂದು ಏನು ನಾವು ಹಿಚ್ಕಿ ಇಟ್ಟಿದ್ವಲ್ಲ, ಸಿಪ್ಪೆ ತೆಗೆದು ಸಿಪ್ಪೆಗಳನ್ನೆಲ್ಲ ಹಿಚ್ಕಿ ಮಾವನ್ನ ಹಾಕಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದಾರೆ. ಮಾವಿನ ಅಂಡೂರ್ಲಿ ರೆಡಿ. ಇದನ್ನು ಬೇಯಿಸಲಿಕ್ಕಿಲ್ಲ, ಬಹಳ ಸ್ವಲ್ಪ ಸಮಯದಲ್ಲಿ ತಯಾರು ಮಾಡೋ ಅಡಿಗೆ ಮಾವಿನ ಅಂಡೂರ್ಲಿ. ದಕ್ಷಿಣ ಕನ್ನಡದ ಪ್ರಸಿದ್ಧ ತಿನಿಸು ಮಾವಿನ ಅಂಡೂರ್ಲಿ. ನೋಡಿ, ಮಾವಿನ ಅಂಡೂರ್ಲಿ ರೆಡಿ. ಅನ್ನದ ಜೊತೆಗೆ ಇದನ್ನು ತಿಂತಾ ಇದ್ದರೆ ಅದ್ರ ಸ್ವಾದನೇ ಬೇರೆ. ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಚಿದೇವಿ ಎಸ್ ಜೈನ್.